ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಸ್, ರಾಜ್ಯ ರಾಜಕಾರಣದಲ್ಲಿ ಒಂದ್ ಕಡೆ SIR ಗಲಾಟೆ ಆಗ್ತಾ ಇದೆ, ಮತ್ತೊಂದ್ ಕಡೆ ರಾಷ್ಟ್ರ ರಾಜಕಾರಣದಲ್ಲಿ ಅಯೋಧ್ಯೆ ವಿವಾದ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಈ ನಡುವೆ ಎರಡಕ್ಕೂ ಕೂಡ ಡೋಂಟ್ ಕೇರ್ ಅಂತ ಹೇಳ್ತಾ CM DK ಶಿವಕುಮಾರ್ ಈಗ 2028ರ ಚುನಾವಣೆಗೆ ಈಗ್ಲಿಂದಲೇ ತಯಾರಿಯನ್ನ ಆರಂಭಿಸ್ತಾ ಇದ್ದಾರಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಕಾರಣ ನಿನ್ನೆ ಮತ್ತು ಇವತ್ತು 2 ದಿನ ಕಲ್ಯಾಣ ಕರ್ನಾಟಕದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ DK ಶಿವಕುಮಾರ್ ಅವರು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಮತ್ತೊಮ್ಮೆ 2023ರ ಮ್ಯಾಜಿಕ್ ಏನಾಗಿತ್ತು ಕಾಂಗ್ರೆಸ್, ಆ ಒಂದು ಮ್ಯಾಜಿಕ್ ಅನ್ನ 2028ಕ್ಕೂ ಮಾಡಲೇಬೇಕು ಅನ್ನೋ ಕಾರಣಕ್ಕಾಗಿ ಉತ್ತರ ಕರ್ನಾಟಕದಿಂದ ಕಾಂಗ್ರೆಸ್ನ ಒಂದು ಅಭಿವೃದ್ಧಿಯ ಪರ್ವ, ಜೊತೆಗೆ 2028ರ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಈಗ್ಲಿಂದಲೇ ರೆಡಿ ಆಗ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಸೊ ಯಾಕೆ DK ಶಿವಕುಮಾರ್ ಬೀದರ್ ಹಾಗೂ ಗುಲ್ಬರ್ಗದಲ್ಲಿ 2 ದಿನ ಈ ಒಂದು ಟೂರ್ ಮಾಡಿದ್ರು, ಕಲ್ಯಾಣ ಕರ್ನಾಟಕ ಟೂರ್, ಕೆಲವೊಂದಿಷ್ಟು ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಾನೆ ಒಂದು ರೀತಿ ಚುನಾವಣೆಯ ಕಹಳೆಯನ್ನ ಈಗ್ಲಿಂದನೇ ಮೊಳಗಿಸ್ತಾ ಇದ್ದಾರಾ ಅನ್ನೋ ಒಂದು ಚರ್ಚೆ ಕೂಡ ಈಗ ಆಗ್ತಾ ಇದೆ. ಯಾಕೆ ಉತ್ತರ ಕರ್ನಾಟಕ ತುಂಬಾ ಇಂಪಾರ್ಟೆಂಟು ಕಾಂಗ್ರೆಸ್ಗೆ ಅಥವಾ DK ಶಿವಕುಮಾರ್ಗೆ ಅಂತ ನಾವು ಹಿಂದೆ 2018ರಲ್ಲಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬಹುದೊಡ್ಡ ಒಂದು ಅಣೆಪಟ್ಟಿ ಅವ್ರಿಗಿತ್ತು. ಕುಮಾರಸ್ವಾಮಿ ಅವರು ರಾಮನಗರ, ಮಂಡ್ಯ, ಹಾಸನಕ್ಕೆ ಮಾತ್ರ ಮುಖ್ಯಮಂತ್ರಿ, ಇಡೀ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಅಲ್ಲ ಅನ್ನೋದನ್ನ ದೊಡ್ಡ ಮಟ್ಟದಲ್ಲಿ ಅವರ ವಿರುದ್ಧ ಬಂದಂತಹ ಒಂದು ಟೀಕೆ ಟಿಪ್ಪಣಿ. BJಪಿಯವರು ಕೂಡ ಅದನ್ನ ದೊಡ್ಡ ಮಟ್ಟದಲ್ಲಿ ಆರೋಪವನ್ನ ಮಾಡಿದ್ರು. DK ಶಿವಕುಮಾರ್ ಕೇವಲ 3 ಜಿಲ್ಲೆಗಳ HD ಕುಮಾರಸ್ವಾಮಿ ಅವರು ಕೇವಲ 3 ಜಿಲ್ಲೆಗಳ CM ಅಂತ ಬಿಂಬಿಸಿದ್ರು. ಹಳೆ ಮೈಸೂರು ಭಾಗದಿಂದ ಬಂದಂತಹ CM, ಒಕ್ಕಲಿಗರ ನಾಯಕರಾಗಿದ್ದಂತಹ HD ಕುಮಾರಸ್ವಾಮಿ ಅವರು ಕೇವಲ 3 ಜಿಲ್ಲೆಗಳ CM ಅಂತ ಬಿಂಬಿತ ಆದರು. ಆ ಒಂದು ತಪ್ಪನ್ನ DK ಶಿವಕುಮಾರ್ ಮಾಡ್ತಾ ಇಲ್ಲ. ಆ ರೀತಿಯ ಒಂದು ಅಪವಾದ ಅಥವಾ ಆ ರೀತಿಯ ಒಂದು ಹಳೆ ಮೈಸೂರು ಭಾಗಕ್ಕೆ ಸೀಮಿತ ಆಗಬಾರದು ಅನ್ನೋ ಕಾರಣಕ್ಕಾಗಿ, ಜೊತೆಗೆ ಪಕ್ಷದ ಹಿತದೃಷ್ಟಿಯಿಂದ DK ಶಿವಕುಮಾರ್ ಈಗ ಉತ್ತರ ಕರ್ನಾಟಕದತ್ತ ದೃಷ್ಟಿಯನ್ನು ನೆಟ್ಟಿದ್ದಾರೆ. ಇದರ ಪರಿಣಾಮವಾಗಿ ಕಲ್ಯಾಣ ಕರ್ನಾಟಕದ ಕೆಲವೊಂದಿಷ್ಟು ಅಭಿವೃದ್ಧಿ ಪರ್ವಕ್ಕೆ ನಾಂದಿ ಆಡ್ತಾ ಇದ್ದಾರೆ. ಏನಾಗಿದ್ರೆ DK ಶಿವಕುಮಾರ್ ಅವರ ಟಾರ್ಗೆಟ್ ಏನು? ಕಳೆದ ಬಾರಿ 136 ಬಂದಿತ್ತು ಕಾಂಗ್ರೆಸ್, ಈ ಬಾರಿ ಅಂದ್ರೆ 2028ಕ್ಕೆ DK ಶಿವಕುಮಾರ್ ಟಾರ್ಗೆಟ್ ಏನು? ಯಾಕೆ ಉತ್ತರವನ್ನ ದೊಡ್ಡ ಮಟ್ಟದಲ್ಲಿ ಪರಿಗಣಿಸ್ತಾ ಇದ್ದಾರೆ DK ಶಿವಕುಮಾರ್? ಏನದರ ಒಂದು ಮ್ಯಾಥಮೆಟಿಕ್ಸ್ ಅನ್ನೋದನ್ನ ನೋಡ್ತಾ ಹೋಗೋಣ. ಒಂದು ಬ್ರೇಕಿಂಗ್ ಇದೆ, ಬ್ರೇಕ್ ನ್ಯೂಸ್ ನೋಡ್ತಾ ಹೋಗೋಣ. ಎಸ್, ಕಲ್ಯಾಣ ಕರ್ನಾಟಕ ಬೀದರ್ ಮತ್ತೆ ಗುಲ್ಬರ್ಗ 2 ದಿನಗಳ ಕಾಲ ಬೀದರ್ ಹಾಗೂ ಗುಲ್ಬರ್ಗದಲ್ಲಿ DK ಶಿವಕುಮಾರ್ ಅವರು ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ, ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ, ಉದ್ಘಾಟನೆ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ನಾವು ಸದಾ ಸಿದ್ಧ ಅನ್ನೋದನ್ನ DK ಶಿವಕುಮಾರ್ ಒಂದು ಎಲ್ಲರಿಗೂ ಒಂದು ಸ್ಪಷ್ಟ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಸೂಪಿ ಸಂತರ ನಾಡಲ್ಲಿ ಅಭಿವೃದ್ಧಿ ಪರ್ವದ ಅಭಿವೃದ್ಧಿ ಶಕೆ ಆರಂಭ ಆಗುತ್ತೆ ಇನ್ಮೇಲೆ ಅನ್ನೋದು DK ಶಿವಕುಮಾರ್ ಅವರ ಮಾತು. ಯಾಕೆ DK ಶಿವಕುಮಾರ್ ತಮ್ಮ ಒಂದು ರಾಜ್ಯ ಪ್ರವಾಸವನ್ನ ಎಲ್ಲೋ ಕನಕಪುರದಿಂದಲೂ ಆರಂಭ ಮಾಡಿಲ್ಲ, ಮಂಡ್ಯದಿಂದ ಆರಂಭ ಮಾಡಿಲ್ಲ, ರಾಮನಗರದಿಂದ ಆರಂಭ ಮಾಡಲಿಲ್ಲ, ಮೈಸೂರಿಂದ ಆರಂಭ ಮಾಡಲಿಲ್ಲ. ಅವರ ಒಂದು ಈ ಅಭಿವೃದ್ಧಿ ಪರ್ವದ ಒಂದು ಟೂರ್ ಅನ್ನ ಬೀದರ್ನಿಂದ ಆರಂಭ ಮಾಡಿದ್ದಾರೆ. ಕರ್ನಾಟಕದ ತುದಿಯ ಕೊನೆಯ ಜಿಲ್ಲೆ ಬೀದರ್ನಿಂದ DK ಶಿವಕುಮಾರ್ ತಮ್ಮ 1 ತಿಂಗಳ ಅವಧಿಯ ನಂತರ ಈ ರೀತಿಯ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ DK ಶಿವಕುಮಾರ್ ಅವರು ಈಗಲೇ 2028ರ ಚುನಾವಣೆಗೆ ಒಂದು ರೀತಿ ಓಂಕಾರವನ್ನ ಬರೆದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಉತ್ತರ ಕರ್ನಾಟಕ, ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್. ಕಿತ್ತೂರು ಕರ್ನಾಟಕದಲ್ಲಿ 50 ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ, ಕಲ್ಯಾಣ ಕರ್ನಾಟಕದಲ್ಲಿ 41 ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಟೋಟಲ್ 91 ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿ.
ಈ 91 ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ಗೆ ಇರುತ್ತೆ. 2023 ಗೆದ್ದಿತ್ತು ಅಷ್ಟು ಸೀಟನ್ನು, ಹೀಗಾಗಿ 136 ಬಂದಿತ್ತು. ಸೊ ಅದನ್ನು ಕಂಟಿನ್ಯೂ ಮಾಡಬೇಕು, ಆ ಲೆಗೆಸಿಯನ್ನು ಕಂಟಿನ್ಯೂ ಮಾಡಬೇಕು, ಆ ಒಂದು ರಿಸಲ್ಟನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ಕಾರಣಕ್ಕಾಗಿಯೇ ಡಿ ಕೆ ಶಿವಕುಮಾರ್ ಬೀದರ್ನಿಂದ ತಮ್ಮ ಒಂದು ವ್ಯೂಹವನ್ನು, ಟಾರ್ಗೆಟ್ 2028 ಒಂದು ಫಾರ್ಮುಲಾವನ್ನು ರೆಡಿ ಮಾಡಿದಂತೆ ಕಾಣಿಸ್ತಾ ಇದೆ. ಏನಾಗಿದ್ರೆ ಆ ಫಾರ್ಮುಲಾ? ಸೊ ನೋಡ್ತಾ ಹೋಗೋಣ ವಿವರವಾಗಿ ಗ್ರಾಫಿಕ್ಸ್ ಮುಖಾಂತರ. ಉತ್ತರದಲ್ಲಿ ಗೆದ್ದವರೇ ಬಾಸು, ಯಾಕೆ ಬಾಸ್ ಆಗ್ತಾರೆ ಉತ್ತರದಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಉತ್ತರ ಕರ್ನಾಟಕ ಯಾರು ಗೆಲ್ತಾರೆ ಅತಿ ಹೆಚ್ಚು ಸ್ಥಾನವನ್ನು ಅವರು ಚುನಾವಣೆಯನ್ನು ಗೆದ್ದಂತೆ ಲೆಕ್ಕ. 113 ಮ್ಯಾಜಿಕ್ ನಂಬರ್ ಏನಿದೆ, ಆ ಮ್ಯಾಜಿಕ್ ನಂಬರ್ ಬರಬೇಕು ಅಂದರೆ ಉತ್ತರ ಕರ್ನಾಟಕವನ್ನು ಗೆಲ್ಲಬೇಕು. ಉತ್ತರ ಕರ್ನಾಟಕ ಅಂದರೆ ಕಿತ್ತೂರು ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ. ನಾಗಲ ಕಲ್ಯಾಣ ಕರ್ನಾಟಕದ 41 ಕ್ಷೇತ್ರ, 7 ಜಿಲ್ಲೆ ಬರುತ್ತೆ, 41 ಕ್ಷೇತ್ರ. ಕಿತ್ತೂರು ಕರ್ನಾಟಕದ 6 ಜಿಲ್ಲೆ, 50 ಕ್ಷೇತ್ರ. ಸೊ ಇಲ್ಲಿ ಯಾರು ಗೆಲ್ತಾರೋ ಅವರು ಸರ್ಕಾರವನ್ನು ನಡೆಸ್ತಾರೆ. ಸರ್ಕಾರವನ್ನು ನಡೆಸೋಕ್ಕೆ ಅವ್ರಿಗೆ ಸ್ಪಷ್ಟ ಬಹುಮತ ಸಿಗುತ್ತೆ. ಸೊ ಹೀಗಾಗಿನೇ 2028 ಒಂದು ಟಾರ್ಗೆಟ್ ಏನಿದೆ, ಆ ಟಾರ್ಗೆಟ್ 113 ಅಥವಾ 120 ಅನ್ಕೊಂಡು 120 ಸ್ಥಾನ ಗೆಲ್ಲಬೇಕು ಅಂದರೆ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಜನಪ್ರಿಯತೆಯನ್ನು ಹೊಂದಿರಬೇಕು. ಲಿಂಗಾಯತ ಮತಗಳು ಬಹು ದೊಡ್ಡ ಮಟ್ಟದಲ್ಲಿ ನಿರ್ಣಾಯಕ ಆಗ್ತವೆ ಈ ಭಾಗದಲ್ಲಿ. ಜೊತೆಗೆ SC ST ಮತಗಳು, ಜೊತೆಗೆ ಹಿಂದುಳಿದ ಮತಗಳು, ಇಷ್ಟೇ ನಿರ್ಣಾಯಕ ಆಗುತ್ತೆ. ಹಳೆ ಮೈಸೂರು ಭಾಗದಲ್ಲಿ ಬಂದಾಗ ನಮಗೆ ಒಕ್ಕಲಿಗ ಮತಗಳು ಎಷ್ಟು ನಿರ್ಣಾಯಕ ಆಗುತ್ತೋ ಹಳೆ ಮೈಸೂರು ಭಾಗದಲ್ಲಿ, ಅದೇ ರೀತಿಯಾಗಿ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಮತಗಳ ಒಂದು ಪ್ರಾಬಲ್ಯ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಸೊ ಡಿ ಕೆ ಶಿವಕುಮಾರ್ ಹಳೆ ಮೈಸೂರು ಭಾಗದಲ್ಲಿ ಹೇಗಿದ್ರು ತಾನು ಒಕ್ಕಲಿಗರ ಲೀಡರ್ ಅನ್ನೋದು ಬಹುತೇಕ ಎಲ್ಲ ಗೊತ್ತೇ ಇದೆ. ಸೊ ಇಲ್ಲಿ ಒಕ್ಕಲಿಗ ಮತಗಳು ಸುಲಭವಾಗಿ ಬರಬಹುದು ತನ್ನ ಪಾಕೆಟ್ಗೆ, ತನ್ನ ಜೇಬಿಗೆ ಅನ್ನೋ ಒಂದು ನಂಬಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಹೀಗಾಗಿನೇ ಉತ್ತರ ಕರ್ನಾಟಕದನ್ನ ಟೂರನ್ನು ಆರಂಭ ಮಾಡಬೇಕು. ಅದಕ್ಕೆ SC ST ಮತಗಳ ಕ್ರೋಢೀಕರಣ ಆಗಿರ್ಬೋದು, ಪ್ರಮುಖವಾಗಿ ಲಿಂಗಾಯತ ಮತಗಳನ್ನು ಕಾಂಗ್ರೆಸ್ನಲ್ಲೇ ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ. ಈ ನಡುವೆ BJP ಹೇಗಿದ್ರು ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ BJP ಸ್ಟ್ರಾಂಗ್ ಇದೆ, ಇನ್ಕ್ಲೂಡಿಂಗ್ ಬೆಂಗಳೂರು. ಕರಾವಳಿಯ 3 ಜಿಲ್ಲೆ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಹಾಗೂ ಉಡುಪಿ, ಇಲ್ಲಿ 3 ಜಿಲ್ಲೆಯಲ್ಲಿ 19 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಜೊತೆಗೆ ಕರಾವಳಿ, ಅದು ಶಿವಮೊಗ್ಗ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಈ ಒಂದು ಭಾಗದಲ್ಲಿ ಸುಮಾರು 15 ಕ್ಷೇತ್ರ ಬರುತ್ತೆ. ಸೊ 20 ಮತ್ತು 15, 35 ವಿಧಾನಸಭಾ ಕ್ಷೇತ್ರದಲ್ಲಿ BJP ಸ್ಟ್ರಾಂಗ್ ಆಗಿದೆ. ಇಲ್ಲಿ ಕಾಂಗ್ರೆಸ್ಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಸೀಟ್ ಸಿಗದೆ ಹೋಗ್ಬೋದು. ಯಾಕಂದರೆ 19 ವಿಧಾನಸಭಾ ಕ್ಷೇತ್ರದಲ್ಲಿ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಗೆಲ್ಲೋದು 3-4 ಮಾತ್ರ, 15 BJPನೇ ಗೆದ್ದುಬಿಡುತ್ತೆ. ಬೆಂಗಳೂರಲ್ಲಿ 28 ಕ್ಷೇತ್ರ ಇದೆ, ಇಲ್ಲೂ ಕೂಡ ಕಾಂಗ್ರೆಸ್ 12-13 ಸೀಮಿತ ಆಗ್ತಾ ಇದೆ ಕಳೆದ 20 ವರ್ಷದಲ್ಲಿ. ಹೀಗಾಗಿ ಬೆಂಗಳೂರು ಮತ್ತು ಕರಾವಳಿ, ಮಲೆನಾಡು ಈ ಒಂದು ಭಾಗದಲ್ಲಿ ಸುಮಾರು 50-60 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ತುಂಬ ಕಡಿಮೆ ಸೀಟ್ ಸಿಗುತ್ತೆ, ಒಂದು 20 ಸಿಗ್ಬೋದು, ಅಂದರೆ 3ನೇ ಒಂದು ಭಾಗದಷ್ಟು ಮಾತ್ರ ಸಿಗ್ಬೋದು. ಹೀಗಾಗಿ ಕಾಂಗ್ರೆಸ್ ಮತ್ತೆ ಅಧಿಕಾರವನ್ನು ಪಡ್ಕೊಳ್ಬೇಕು ಅಂದರೆ ಉತ್ತರ ಕರ್ನಾಟಕ ಇಂಪಾರ್ಟೆಂಟ್. ಹೀಗಾಗಿನೇ ಅಲ್ಲಿ ಗೆಲ್ಲೋದಕ್ಕೆ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಸೊ 113 ಮ್ಯಾಜಿಕ್ ನಂಬರ್, ಬಟ್ ಡಿ ಕೆ ಶಿವಕುಮಾರ್ ಟಾರ್ಗೆಟ್ 120. ಹೇಗೆ 120? ಕಳೆದ ಬಾರಿ 136 ಬಂದಿತ್ತು, ಈಗ 120 ಹೇಗೆ ಅಂದರೆ ಕಾಂಗ್ರೆಸ್ಗೆ ಮೈಸೂರು ಭಾಗಕ್ಕಿಂತ ಉತ್ತರ ಕರ್ನಾಟಕವೇ ಸಿಕ್ಕಾಪಟ್ಟೆ ಬೆಸ್ಟ್ ಆಗ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಟ್ರಿಬಲ್ ಫೈಟ್ ಬರುತ್ತೆ. ಇಲ್ಲಿ JDS ಸ್ಟ್ರಾಂಗ್ ಇದೆ, ಕೆಲವೊಂದು ಕ್ಷೇತ್ರದಲ್ಲಿ BJP ಇದೆ, ಕಾಂಗ್ರೆಸ್ ಕೂಡ ಎಲ್ಲ ಕ್ಷೇತ್ರದಲ್ಲೂ ಫೈಟ್ ಇದೆ. ಇಲ್ಲಿ 50-50 ಫೈಟ್ ಜೊತೆಗೆ ತ್ರಿಕೋನ ಫೈಟ್ ಆಗ್ಬೋದು. NDA ಮೈತ್ರಿ ಆಗಲಿಲ್ಲ ಅಂದರೆ ಆಗ ಕಾಂಗ್ರೆಸ್ಗೆ ಒಂದು ರೀತಿ ನೇರ ಫೈಟ್ ಆಗುತ್ತೆ. ಒಂದು ಕಡೆ BJP ಜೊತೆ ಫೈಟ್ ಆಗ್ಬೋದು, ಒಂದು ಕಡೆ JDS ಜೊತೆ ಫೈಟ್ ಆಗ್ಬೋದು. ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದ ಫೈಟನ್ನು ಎದುರಿಸಬೇಕು. ಹೀಗಾಗಿ 120 ಸ್ಥಾನ ಗೆಲ್ಲಬೇಕು ಅಂದರೆ ಉತ್ತರ ಕರ್ನಾಟಕವನ್ನು ಗೆಲ್ಲೇಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಪ್ಲಾನ್. ಹೀಗಾಗಿನೇ 1 ತಿಂಗಳ ಕಾರ್ಯಕ್ರಮ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕರ್ನಾಟಕದಿಂದ ಶುರು ಮಾಡಿದ್ರು. ಸೊ ಈಗ ಬೀದರ್ ಮುಗಿಸಿದ್ದಾರೆ, ಕಲಬುರಗಿ ಮುಗಿಸಿದ್ದಾರೆ, ಶೀಘ್ರವೇ ಬೆಳಗಾವಿಗೂ ಕೂಡ ಡಿ ಕೆ ಶಿವಕುಮಾರ್ ಟೂರ್ ಹೋಗ್ತಾ ಇದ್ದಾರೆ. ಸೊ ಅಂದರೆ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮತದಾರರನ್ನ, ಕಾಂಗ್ರೆಸ್ ಮತದಾರರನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು, ಅದನ್ನು ಮುಂದುವರಿಸಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಪ್ಲಾನ್. ಸೊ ಸಹಜವಾಗಿಯೇ BJP ಲಿಂಗಾಯತ ಮತಗಳು BJPಗೆ ಹೋಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಆದರೆ BJPಯಲ್ಲಿ ನಾಯಕತ್ವ ಕೊರತೆ ಇದೆ, ಲಿಂಗಾಯತಿಗೆ ಪ್ರಾತಿನಿಧ್ಯ ಸಿಗುತ್ತೋ ಇಲ್ಲವೋ ಅನ್ನೋ ಗೊಂದಲ ಇದೆ. ವಿಜೇಂದ್ರ ಅವರನ್ನ BJPಯ ರಾಜ್ಯಾಧ್ಯಕ್ಷರನ್ನಾಗಿ ಕಂಟಿನ್ಯೂ ಮಾಡ್ತಾರೋ ಇಲ್ವೋ ಅನ್ನೋ ಒಂದು ಕುತೂಹಲ, ಗೊಂದಲ ಎಲ್ಲವೂ ಕೂಡ ಇದೆ. ಹೀಗಾಗಿನೇ ಒಂದು ವೇಳೆ ವಿಜೇಂದ್ರ ಅವ್ರನ್ನ ಮುಂದುವರಿಸಲಿಲ್ಲ ಅಂದರೆ ಅದನ್ನು ಹೇಗೆ ಎನ್ಕ್ಯಾಶ್ ಮಾಡ್ಕೊಬಹುದು, ಲಿಂಗಾಯತ ಓಟುಗಳನ್ನು ಕಾಂಗ್ರೆಸ್ನಾಗ ಉಳಿಸ್ಕೊಳ್ಳೋದಕ್ಕೆ, ಮತ್ತಷ್ಟು ಓಟನ್ನು ಪಡ್ಕೊಳ್ಳೋದಕ್ಕೆ ಏನು ಮಾಡಬಹುದು ಅನ್ನೋ ಪ್ಲಾನನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು. ಸೊ ಇನ್ನು ಮುಂದುವರೆದು ಹೇಗೆ 50 ಕ್ಷೇತ್ರದಲ್ಲಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಯಾವ ಜಿಲ್ಲೆಯಲ್ಲಿ ಎಷ್ಟು ಕ್ಷೇತ್ರ ಹೇಗಿದೆ ಅಂತ ಒಂದು ನಾವು ನೋಡ್ತಾ ಹೋದರೆ, ಕಿತ್ತೂರು ಕರ್ನಾಟಕದಲ್ಲಿ
6 ಜಿಲ್ಲೆ ಬರುತ್ತೆ. 6 ಜಿಲ್ಲೆಯಲ್ಲಿ 50 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಈ 50 ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ 50ರಲ್ಲಿ 34, ಕಳೆದ ಬಾರಿ 2023ರಲ್ಲಿ 34 ಕ್ಷೇತ್ರವನ್ನು ಕಾಂಗ್ರೆಸ್ ಗೆದ್ದಿತ್ತು. BJP ಕೇವಲ 14, JDS 1ರಲ್ಲಿ ಮಾತ್ರ ಗೆದ್ದಿತ್ತು. ಇದು 6 ಜಿಲ್ಲೆ 50 ಕ್ಷೇತ್ರ ಕಿತ್ತೂರು ಕರ್ನಾಟಕದ್ದು, ಬೆಳಗಾವಿ ಸೇರಿದಂತೆ. ಬೆಳಗಾವಿಯಲ್ಲಿ 18ರಲ್ಲಿ ಕಾಂಗ್ರೆಸ್ 11 ಗೆದ್ದಿತ್ತು, BJP 7ರಲ್ಲಿ ಮಾತ್ರ ಗೆದ್ದಿತ್ತು. ಅಂದರೆ ಬೆಳಗಾವಿ ದೊಡ್ಡ ಜಿಲ್ಲೆ, ರೈಟ್, ಲೈಕ್ ಬೆಂಗಳೂರು ಥರ, ಅಲ್ಲೂ ಕೂಡ ಕಾಂಗ್ರೆಸ್ ಜಾಸ್ತಿ ಗೆದ್ದಿತ್ತು. ಬಾಗಲಕೋಟೆಯಲ್ಲಿ 7, ಕಾಂಗ್ರೆಸ್ 5, BJP 2. ಅಂದರೆ 7ರಲ್ಲಿ ಕಾಂಗ್ರೆಸ್ 5, BJP 2 ಗೆದ್ದಿತ್ತು.